ಇನ್ನು ಕರುಳಿನ ಕ್ಯಾನ್ಸರ್ನ ಬದುಕುಳಿಯೋ ಪ್ರಮಾಣ ಏನು ಅಂತ ನೋಡೋದಾದರೆ, ಆ ರೋಗಿ ಹೊಂದಿರುವಂಥ ಕ್ಯಾನ್ಸರ್ನ ಹಂತದ ಮೇಲೆ ಅದು ನಿಗದಿಯಾಗುತ್ತೆ. ಮಲದಲ್ಲಿನ ರಕ್ತ ಅಥವಾ ಕರುಳಿನ ಅಭ್ಯಾಸದಲ್ಲಿ ನಿರಂತರವಾಗಿ ಗಮನಾರ್ಹ ಬದಲಾವಣೆ ಕಂಡುಬಂದರೆ ತಕ್ಷಣವೇ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಉತ್ತಮ. ಕರುಳಿನ ಕ್ಯಾನ್ಸರ್ನ ಹೇಗೆ ಕಂಡುಹಿಡಿಯಲಾಗುತ್ತೆ? ದೈಹಿಕ ಪರೀಕ್ಷೆ, ಮಲನಿಗೂಢ ರಕ್ತ ಪರೀಕ್ಷೆ, ಬೇರಿಯಂ ಎನಿಮಾ, ಸಿಗ್ಮೋಯಿಡೋಸ್ಕೋಪಿ ಹಾಗೆ ಕೊಲೊನೋಸ್ಕೋಪಿ ಮೂಲಕ ಕರುಳಿನ ಕ್ಯಾನ್ಸರ್ನ ಕಂಡುಹಿಡಿಯಲಾಗುತ್ತೆ. ಕೊಲೊನೋಸ್ಕೋಪಿ ಅನ್ನೋಂಥದ್ದು ಕೊಲೊನ್ ಕ್ಯಾನ್ಸರ್ನ ಪತ್ತೆ ಹಚ್ಚುವಂತಹ ಅತ್ಯಂತ ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುವಂಥ ಒಂದು ತಂತ್ರ. ಈ ತಂತ್ರದಲ್ಲಿ ಡಾಕ್ಟರ್ಗಳು ಉದ್ದವಾದ ಮತ್ತು ಹೊಂದಿಕೊಳ್ಳುವಂಥ ಕೊಳವೆ ಸಹಾಯದಿಂದ ಸಂಪೂರ್ಣ ಕೊಲೊನ್ನ ಪರೀಕ್ಷೆ ಮಾಡ್ತಾರೆ. ಇದು ಕೊನೆಯ ತುದಿಯಲ್ಲಿ ಕೊಲೊನೋಸ್ಕೋಪ್ ಅಂದರೆ ಕ್ಯಾಮ್ರಾವನ್ನು ಹೊಂದಿದೆ. ಇದು ಸಂಪೂರ್ಣವಾಗಿ ಕೊಲೊನ್ ಕ್ಯಾನ್ಸರ್ನ ಪತ್ತೆ ಹಚ್ಚೋದಕ್ಕೆ ಸಹಾಯ ಮಾಡುತ್ತೆ. ಕರುಳಿನ ಕ್ಯಾನ್ಸರ್ ಅಥವಾ ಕೊಲೊನ್ ಕ್ಯಾನ್ಸರ್ಗೆ ಚಿಕಿತ್ಸೆ ನೀಡೋದಕ್ಕೆ ಉತ್ತಮ ಸೌಲಭ್ಯ ಮತ್ತು ಆಂಕಾಲಜಿಸ್ಟ್ಗಳ ಉತ್ತಮ ಅನುಭವಿ ತಂಡದೊಂದಿಗೆ ಮಲ್ಟಿಮೋಡಲ್ ವಿಧಾನದ ಅಗತ್ಯ ಇದೆ. ಕರುಳಿನ ಕ್ಯಾನ್ಸರ್ನ ಚಿಕಿತ್ಸೆಯ ಪ್ರಕಾರ ಸಾಮಾನ್ಯವಾಗಿ ಕ್ಯಾನ್ಸರ್ನ ಹಂತದೊಂದಿಗೆ ಅವಲಂಬಿಸಿರುತ್ತೆ. ಈ ಕಾಯಿಲೆಗೆ 3 ಪ್ರಾಥಮಿಕ ಚಿಕಿತ್ಸೆಯ ಆಯ್ಕೆಗಳಿವೆ: ಶಸ್ತ್ರಚಿಕಿತ್ಸೆ, ಕೀಮೋಥೆರಪಿ ಮತ್ತು ವಿಕಿರಣ. 3ನೇದಾಗಿ ಬೆಂಬಲದ ಆರೈಕೆ. ರೋಗದ ಸ್ಥಿತಿಯನ್ನು ಆಧರಿಸಿ ಆಂಕಾಲಜಿಸ್ಟ್ಗಳು ಉತ್ತಮ ಚಿಕಿತ್ಸೆಯನ್ನು ಸಜೆಸ್ಟ್ ಮಾಡ್ತಾರೆ. ಇನ್ನು ಶಸ್ತ್ರಚಿಕಿತ್ಸೆ ಮಾಡೋದಾದರೆ ರೋಗ ನಿರ್ಣಯದ ಆಧಾರದ ಮೇಲೆ ಕ್ಯಾನ್ಸರ್ ಬೆಳವಣಿಗೆ ಮತ್ತು ಹರಡುವಿಕೆಯನ್ನು ನಿಯಂತ್ರಿಸೋದಕ್ಕೆ ಡಾಕ್ಟ್ರು ಕೊಲೊನ್ ಪಾಲಿಪ್ ಮತ್ತು ಕೊಲೊನ್ ಟ್ಯೂಮರ್ ಹಾಗೆ ದುಗ್ಧರಸದ ಗ್ರಂಥಿಗಳನ್ನ ತೆಗೆದುಹಾಕಬಹುದು. ಗೆಡ್ಡೆಗಳು ಮತ್ತು ದುಗ್ಧರಸದ ಗ್ರಂಥಿಗಳನ್ನು ತೆಗೆದುಹಾಕೋದಕ್ಕೆ ನೀವು ಶಸ್ತ್ರಚಿಕಿತ್ಸೆಗೆ ಒಳಗಾದ ಸಂದರ್ಭದಲ್ಲಿ ಕ್ಯಾನ್ಸರ್ನ ಯಾವುದೇ ಶೇಷವನ್ನು ತೆಗೆದುಹಾಕೋದಕ್ಕೆ ನಿಮ್ಮ ದೇಹವನ್ನು ಬೆಂಬಲಿಸೋದಕ್ಕೆ ಸಾಮಾನ್ಯವಾಗಿ ಕೀಮೋಥೆರಪಿಯನ್ನು ಹಾಕಲಾಗುತ್ತೆ. ಇನ್ನು ಕೀಮೋಥೆರಪಿ ಅನ್ನೋದು ಕ್ಯಾನ್ಸರ್ಗೆ ಒಂದು ಔಷಧೀಯವಾದ ಚಿಕಿತ್ಸೆ. ಕ್ಯಾನ್ಸರ್ ಅಸಹಜವಾಗಿ ಕಂಡು ಬಂದ ತಕ್ಷಣ ಡಾಕ್ಟರ್ ನಿಮಗೆ ಕೀಮೋಥೆರಪಿಯನ್ನು ಸಜೆಸ್ಟ್ ಮಾಡ್ತಾರೆ. ಇದು ನಿಮ್ಮ ವಯಸ್ಸು, ಆರೋಗ್ಯದ ಅವಶ್ಯಕತೆಗಳು ಮತ್ತು ವಿಕಿರಣ ಚಿಕಿತ್ಸೆಯನ್ನು ಒಳಗೊಂಡಿದೆ. ಕರುಳಿನ ಕ್ಯಾನ್ಸರ್ಗೆ ಸಾಮಾನ್ಯವಾಗಿ ವಿಕಿರಣ ಚಿಕಿತ್ಸೆಯನ್ನು ಬಳಸಲಾಗೋದಿಲ್ಲ. ಆದರೂ ಕೆಲವೊಂದು ಸಂದರ್ಭದಲ್ಲಿ ಡಾಕ್ಟರು ವಿಕಿರಣ ಚಿಕಿತ್ಸೆಯನ್ನು ಸಜೆಸ್ಟ್ ಮಾಡ್ಬೋದು. ಕಿಬ್ಬೊಟ್ಟೆಯ ಒಳಪದರಕ್ಕೆ ಜೋಡಿಸಲಾದ ಕೆಲವು ಕೊಲೊನ್ ಕ್ಯಾನ್ಸರ್ ಕೋಶಗಳನ್ನು ಕೊಲ್ಲಲು ಶಸ್ತ್ರಚಿಕಿತ್ಸೆ ನಂತರ ಗುದನಾಳದ ಕ್ಯಾನ್ಸರ್ನಲ್ಲಿ ಶಸ್ತ್ರಚಿಕಿತ್ಸೆ ಮೊದಲು ಅಥವಾ ನಂತರ ಕೀಮೋಥೆರಪಿ ಜೊತೆಗೆ ವಿಕಿರಣ ಚಿಕಿತ್ಸೆಯನ್ನು ಶಿಫಾರಸು ಮಾಡ್ತಾರೆ. ಇಷ್ಟು ಕರುಳಿನ ಕ್ಯಾನ್ಸರ್ಗೆ ಬದುಕುಳಿಯೋ ಪ್ರಮಾಣ ಹಾಗೆ ಚಿಕಿತ್ಸೆ ಕುರಿತಾದಂಥ ಮಾಹಿತಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮನೆ ಮದ್ದು ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.